ಹಾಯ್ ಆಲ್, ಎಣ್ಣೆ ಬದನೆಕಾಯಿ ಮಾಡೋದನ್ನು ಹೇಗೆ ಅಂತ ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ. ಒಂದು ಬಾಣಲಿಗೆ ಕಡಲೆ ಬೀಜ, ಕಡಲೆಕಾಳು ಹಾಕ್ಕೊಂಡು ಹುರ್ಕೊಂಡಿದ್ದ ನಂತರ ನಾವು ಇಲ್ಲಿ ಜೀರಿಗೆ, 1/4 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ, 1 ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕಿ ಈ ರೀತಿ ಹುರ್ಕೋಬೇಕು. ಇದಕ್ಕೆ ಗಸಗಸೆ ಅರ್ಧ ಸ್ಪೂನ್ ಹಾಗೆ ಅರ್ಧ ಇಡಿ ಆಗೋಷ್ಟು ಕೊಬ್ಬರಿನ ಹಾಕ್ಕೊಂಡು ಹುರ್ಕೋಬೇಕು. ಇದು ತಣ್ಣಗಾಗೋದಕ್ಕೆ ಸೈಡಿಗೆ ಎತ್ತಿಟ್ಕೊಂಡಿದ ನಂತರ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ 5, ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೋಬೇಕು. ಮಿಕ್ಸಿಗೆ ನಾವು ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಪುಡಿ ಮಾಡಿದ ನಂತರ ಹುಣಸೆ ಹಣ್ಣು, 1 ಸ್ಪೂನ್ ಬೆಲ್ಲನ ಹಾಕಿ ಪೌಡ್ರ್ ಮಾಡಿ ಬದನೆಕಾಯಿನ 6 ಭಾಗದಂತೆ ಕಟ್ ಮಾಡಿ ನೀಟಾಗಿ ಒಳಗಡೆ ಎಲ್ಲ ನೋಡಿಕೊಂಡು ಇದಕ್ಕೆ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನಂತರ ನಾನಿಲ್ಲಿ ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ. ಒಂದು ಬಾಣಲಿಗೆ ಈಗ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಈರುಳ್ಳಿನ ಹಾಕಿ ಹುರ್ಕೊಂಡಿದ ನಂತರ ಫಿಲ್ ಮಾಡಿದಂಥ ಬದನೆಕಾಯಿನೂ ಕೂಡ ಹಾಕಿ ನೀಟಾಗಿ ಬೇಯಿಸಿದ್ದಾದ್ಮೇಲೆ ಮಿಕ್ಕಿರುವಂಥ ಮಸಾಲ ಪೌಡರ್ನೂ ಹಾಕಿ ನೀರು, ಗರಂ ಮಸಾಲ, ಹಿಂಗನ್ನ ಹಾಕಿ ಕಲಸಿಟ್ಕೋಬೇಕು. ಇದರ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಚೆಕ್ ಮಾಡಿ.